ವಿಧಾನಸಭಾ ಕ್ಷೇತ್ರದ ಪುದು ಗ್ರಾಮದ ಫರಂಗಿಪೇಟೆ ಬಳಿಯ ನೇತ್ರಾವತಿ ನದಿ ತೀರದಲ್ಲಿ ಸಾವಿರಾರು ಆಧಾರ್ ಕಾರ್ಡ್ಗಳು ಪತ್ತೆಯಾಗಿರುವುದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ನದಿ ತಟದಲ್ಲಿ ರಾಶಿ ರಾಶಿ ಆಧಾರ್ ಕಾರ್ಡ್ಗಳು ಬಿದ್ದಿರುವುದನ್ನು ಗಮನಿಸಿದ ಸ್ಥಳೀಯರು ತಕ್ಷಣವೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪಂಚಾಯತ್ ಅಧ್ಯಕ್ಷರು ಮತ್ತು ಸಾರ್ವಜನಿಕರು ನದಿ ತೀರದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಸಾವಿರಾರು ಕಾರ್ಡ್ಗಳನ್ನು ಸಂಗ್ರಹಿಸಿದ್ದಾರೆ. ಜನರ ಅತ್ಯಂತ ಪ್ರಮುಖ ವೈಯಕ್ತಿಕ ದಾಖಲೆಗಳು ಈ ರೀತಿ ನದಿ ಪಾಲಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಘಟನೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಸ್ಥಳೀಯ ಶಾಸಕರೂ ಆಗಿರುವ ಸ್ಪೀಕರ್ ಯುಟಿ ಖಾದರ್ ಅವರು ಇಷ್ಟೊಂದು ಬೃಹತ್ ಪ್ರಮಾಣದ ಆಧಾರ್ ಕಾರ್ಡ್ಗಳು ನದಿ ತೀರಕ್ಕೆ ಬಂದಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಇದೊಂದು ಗಂಭೀರ ನಿರ್ಲಕ್ಷ್ಯವೋ ಅಥವಾ ಇದರ ಹಿಂದೆ ಯಾವುದಾದರೂ ದುರುದ್ದೇಶವಿದೆಯೇ ಎಂಬ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. ಸಾರ್ವಜನಿಕರ ವೈಯಕ್ತಿಕ ಮಾಹಿತಿಯ ಭದ್ರತೆಯ ವಿಷಯದಲ್ಲಿ ಇಂತಹ ಬೇಜವಾಬ್ದಾರಿತನ ತೋರಿರುವುದು ಖಂಡನೀಯ ಎಂದು ಅವರು ಹೇಳಿದ್ದಾರೆ. ಕೃಷ್ಣವಾಣಿ ಪಿಕ್ಚರ್ಸ್ ಬ್ಯಾನರ್ನಡಿ ಜಗದೀಶ್ ಅಮೀನ್ ನಿರ್ಮಾಣದಲ್ಲಿ ಮೂಡಿಬಂದಿರುವ ಕಳೆದ ವರ್ಷ ಕರಾವಳಿಯಾದ್ಯಂತ ಸದ್ದು ಮಾಡಿದ್ದ ತುಳು ಚಲನಚಿತ್ರ ಧರ್ಮ ಚಾವಡಿ ಇದೀಗ ಡಿಜಿಟಲ್ ಲೋಕಕ್ಕೆ ಪಾದಾರ್ಪಣೆ ಮಾಡುತ್ತಿದೆ. ಮಾರ್ಚ್ 6ರಂದು ಈ ಚಿತ್ರವು ಟಾಕೀಸ್ ಆಪ್ OTT ವೇದಿಕೆಯ ಮೂಲಕ ಜಗತ್ತಿನಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಚಿತ್ರತಂಡವು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅಧಿಕೃತವಾಗಿ ಪ್ರಕಟಿಸಿದೆ. ಚಿತ್ರಮಂದಿರಗಳಲ್ಲಿ ಭಾರೀ ಜನಮನ್ನಣೆ ಗಳಿಸಿದ್ದ ಈ ಸಿನಿಮಾ ಇದೀಗ ಅನಿವಾಸಿ ತುಳುವರಿಗೂ ಮತ್ತು ಮನೆಯಲ್ಲೇ ಕುಳಿತು ಸಿನಿಮಾ ನೋಡುವವರಿಗೂ ಲಭ್ಯವಾಗಲಿದೆ. ಈ ಹಿಂದೆ ಧರ್ಮ ದೈವ ಚಿತ್ರದ ಮೂಲಕ ಗಮನ ಸೆಳೆದಿದ್ದ ನಿತಿನ್ ರೈ ಕುಕ್ಕುವಳ್ಳಿ ನುಡಿಯಾಲು ಅವರು ಈ ಚಿತ್ರಕ್ಕೆ ಕಥೆ ಬರೆದು ನಿರ್ದೇಶನ ಮಾಡಿದ್ದು, ಧರ್ಮ ಮತ್ತು ದೈವದ ಶಕ್ತಿಯನ್ನು ಕಥೆಯಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಟ ರಕ್ಷನ್ ಮಾಡೂರು ಚಿತ್ರದ ಯಶಸ್ಸಿನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಹಿರಿಯ ನಟ ರಮೇಶ್ ರೈ ಕುಕ್ಕುವಳ್ಳಿಯವರು ಮಾತನಾಡುತ್ತಾ ಧರ್ಮ ಚಾವಡಿ ಚಿತ್ರವನ್ನು ಕನ್ನಡಕ್ಕೂ ಡಬ್ ಮಾಡಿ ಕರ್ನಾಟಕದಾದ್ಯಂತ ಬಿಡುಗಡೆ ಮಾಡುವ ಯೋಜನೆ ಇದೆ ಎಂಬ ಆಶಾದಾಯಕ ವಿಷಯವನ್ನು ಹಂಚಿಕೊಂಡರು. ನಟಿ ನೇಹಾ ಕೋಟ್ಯಾನ್ ಅವರು ಪ್ರೇಕ್ಷಕರ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿ OTT ಮೂಲಕವೂ ಚಿತ್ರಕ್ಕೆ ಉತ್ತಮ ಸ್ಪಂದನೆ ಸಿಗುವ ವಿಶ್ವಾಸ ವ್ಯಕ್ತಪಡಿಸಿದರು. ತುಳುನಾಡು ಮಾತರಿಗಳ ಗೊತ್ತಿದ್ದಲಿಕ್ಕೂ ಯಶಸ್ವಿಯಾಗಿ ಸಿನಿಮಾ ಒಂಜಾತ ಜನಗಳು ಈ ಸಿನಿಮಾನು ತೂತು ಜರು ಅಂಚಿನಾಗಲಿಗೂ ದಾದಾನ ಒಂದು ವ್ಯವಸ್ಥೆ ಮಾಡ್ಕೊಡ್ಬಾರ್ದು ಉದ್ದೇಶರು ಧರ್ಮ ಚಾವಡಿ ಸಿನಿಮಾ ಟಾಕೀಸ್ ಆ್ಯಪ್ ಒಂದು ರಿಲೀಸ್ ಮಾಡ್ಬಿಡೋ ಒಂದು ಉದ್ದೇಶ ಆ ವಿಷಯದ ಕುರಿತಾತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿತ್ತ ಬಾಕಿದ ವಿವರಣು ಈ ಸಿನಿಮಾದ ನಿರ್ದೇಶಕರ ನಿತಿನ್ ರೈ ಕುಕ್ಕುವಳ್ಳಿ ಪನ್ನೇರು ನಿನ್ನ ಜುಲೈ 11 ರಿಲೀಸ್ ಆಯ್ನ ಮೂವಿ ಧರ್ಮ ಚಾವಡಿ ಆ್ಯಕ್ಚುಲಿ ಬಾಂಬೇಟ್ 14 ಶೋ ಮಲ್ದ 14 ಶೋಲ ಒಂಜಿ ಪ್ರೀಮಿಯರ್ ಶೋಲ ಅವಳ ಎಂಕ್ಲೆಗ್ ಬಾರಿ ಪ್ಲಸ್ ದಾದ ಪಂಡ 14 ಶೋಲ ಇರೆಗ್ 350 ಪ್ಲಸ್ ಸೀಟರ್ದ ಥಿಯೇಟರ್ಡ್ ಆಯ್ನ ಅಂಜಿನ ಧರ್ಮದೇವಲ ಆತ ಯಶಸ್ಸು ಆದಿತ್ತು ಬಾಂಬೇಟ್ ಧರ್ಮ ಚಾವಡಿಲ ಆತ ಯಶಸ್ಸು ಆದಿತ್ತು ಅವೆನ ಒಟ್ಟುಗು ಎಂಕ್ಲೆ ಒಂಜಿ ಮಲ್ಲ ಮಾರ್ಕೆಟ್ ಪಂಡ ಸೌತ್ ಕೆನರಾ ಎಡ್ಡೆ ಮಾರ್ಕೆಟ್ ಕೊನತ್ ಕೊರಿಯರ್ ಸಮ್ ರೀಸನ್ಸ್ ಫಾರಿನ್ ಎಂಕ್ಲೆ ಚೂರು ಲೇಟ್ ರಿಲೀಸ್ ಮನ್ಪೇರ ಆ ಟೈಮಡು ಚೂರು ಆಯ್ಜಿ ಆ್ಯಂಡ್ ಕೇರಳ ಮುಲ್ಲೇರಿಯಾ ಬುಕ್ಕ ಕಾಸರಗೋಡು ಒಂಜಿ ತುಳು ಫಿಲ್ಮ್ನು ಅಲ್ಲಿ 2 ವಾರ ಉಂತಪುನ ಆತ ಈಸಿ ಆತ್ ಅವಳ ಆರೆಂಜ್ ಅಲರ್ಟ್ ಕಂಟಿನ್ಯೂಸ್ಲಿ 2 ವಾರ ಕೊರ್ಪುನ ಆತ ಈಸಿ ಆತ್ ಐನ ಧರ್ಮಚಾವಡಿ ಕೊಡ್ತುಂಡು ಧರ್ಮಚಾವಡಿ ಯಾನ್ ದಾಯತ್ ಓಡುದು ಪನ್ಮನೆ ಮಂಡ ನಮ್ಮ ಕಲ್ಚರ್ದ ಫಿಲ್ಮು ಆ್ಯಂಡ್ ಒಂಜಾತ್ ಪೊಸ ಬೇರು ಆ್ಯಕ್ಟ್ ಮಲ್ದೇರು ಈ ಮೂವಿಡ್ ಒಂಜಾತ್ ಪೊಸ ಪ್ರತಿಭೆಲ್ ಬತ್ತೇರು ಇತ್ತೆ ಅವೆಡ್ದು ಬುಕ್ಕ ಮಸ್ತ್ ಮೂವಿಡ್ ಅಗಲ ಮೂಮೆಂಟ್ ನಗಲ್ ತೆತ್ತೊಂದುಲ್ಲೇರು ಅವು ಒಂಜಿ ಪ್ರೌಡ್ ಮೂಮೆಂಟ್ ಎಂಕ್ಲೆ ಇಡೀ ಟೀಮುಗು ಒಂಜಿ ಹೊಸ ಹುಡುಗಿಯರು ಒಂಜಿ ಹೊಸ ಟೀಮು ಹಿರಿಯ ಕಲಾವಿದರನೊಟ್ಟಿಗೆ ಹಿರಿಯ ತಂತ್ರಜ್ಞರನೊಟ್ಟಿಗೆ ಸೇರ್ದು ಮಲ್ತನಂಚಿನ ಒಂಜಿ ಮೂವಿ ಇತ್ತ OTT ರಿಲೀಸ್ ಆವೊಂದುಂಡು ಎಲ್ಲ ಮಾರ್ಚ್ ಆಜೆಗ್ ಟಾಕೀಸ್ ಆ್ಯಪ್ಡು ಮಸ್ತ್ ಜನ ವೇಟಿಂಗ್ ಉಳ್ಳೇರ್ದ ಮೇಡಮ್ ಎಂಕ್ಲಿಗೆ ಮೂಮೆಂಟ್ ಗೊತ್ತಾಗ್ಬಿಡು ದಯಮಾಡ ರಿಲೀಸ್ ಆವೊಂದುಂಡು ಪನ್ನೆಡ್ದು ಬುಕ್ಕೊನೆ ಐನ ಬಗ್ಗೆ ಟಾಕ್ ಆವಡ್ ಒಂಜಿ ಮೂವಿ ತುಯ್ಯಾರ ಮಸ್ತ್ ಜನ ನಾಲ್ನ ಉತ್ಸವ ಉಳ್ಳೇರು ಅನ್ಪಣ ಎಂಕ್ಲಿಗೆ ಗೊತ್ತಾನೆ ನನ್ನ ಜಾಸ್ತಿ OTTದ ಎಂಚ ಐನ ಪ್ರೊಸೀಜರ್ ನಮ್ಮ ಪೈಕ್ಲ್ ಪನ್ಪೇರು ಚಿದಾನಂದ ಪೈಕ್ಲ್ ಜಸ್ಟ್ ಫೋರ್